ಹಾಯ್ ಹೆಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ಸ್ನೇಹಿತರೆ, ಎಲ್ಲ ನನ್ನ ವೀಕ್ಷಕರಿಗೂ ಆಲ್ರೆಡಿ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಟೈಟಲ್ ತಮ್ಮನೆಲ್ಲ ನೋಡಿ. ಹೌದು ಸ್ನೇಹಿತರೆ, ನಾ ಇವತ್ತು ಮಿಸ್ಟರ್ ರೋಷನ್ ಅಂತ ಹೇಳಿ ಪ್ರಸಿದ್ಧ ಆಗಿರುವ ಕನ್ನಡದ ಇನ್ಫ್ಲೂಯೆನ್ಸರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಾನು ಇವತ್ತು ಕನ್ನಡದ ಒಬ್ಬ ಕಂಟೆಂಟ್ ಕ್ರಿಯೇಟರ್. ಜೋಕ್ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ರು, ಮತ್ತೆ ಡ್ಯಾನ್ಸ್, ಮೇನ್ ಅಂದ್ರೆ ಡ್ಯಾನ್ಸ್ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ರು. ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ನಮ್ಮ ಕನ್ನಡಕ್ಕೆ ಇನ್ಸ್ಟಾಗ್ರಾಮ್ ಕಮ್ಯುನಿಟಿಗೆ ಒಂದೊಳ್ಳೆ ಕೊಡುಗೆಯನ್ನ ಇವರು ನೀಡಿದ್ರು. ಹತ್ತತ್ರ ಇವರಿಗೆ 2 ಲಕ್ಷ ಅನುಯಾಯಿಗಳಿದ್ದಾರೆ. ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇವರಿಗೆ 2 ಲಕ್ಷ ಫಾಲೋವರ್ಸ್ ಇದ್ರು ಸ್ನೇಹಿತರೆ. ಏನಾಯ್ತು, ಏನ್ ಕತೆ ಅಂತ ನನಗೂ ಕೂಡ ಯಾವುದು ಕನ್ಫರ್ಮ್ ಇಲ್ಲ. ಬಟ್ ಕೆಲವು ಮೂಲಗಳ ಪ್ರಕಾರ ಬಂದ ಮಾಹಿತಿಗಳ ಪ್ರಕಾರ ನಾನು ಹೇಳಬಹುದು ಅವರು ಮಾಡ್ಕೊಂಡಿರೋದು ಆತ್ಮಹತ್ಯೆ ಅಂತ ಸ್ನೇಹಿತರೆ. ನೇಣು ಬಿಗಿದುಕೊಂಡು ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಕೆಲವು ಮೂಲಗಳಿಂದ ನನಗೆ ಮಾಹಿತಿ ಬಂದಿದೆ. ಆ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಕನ್ಫರ್ಮ್ ಅಂತ ಏನು ನನಗೆ ಗೊತ್ತಿಲ್ಲ, ನನಗೆ ಬಂದಿರೋ ಮಾಹಿತಿ ಇದು. ನಾನು ಮೊದಲು ಬಂದಿರೋ ಮಾಹಿತಿ ಏನಂದ್ರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರು, ಹೃದಯಾಘಾತ. ಆದ್ರೆ ಇವಾಗ ಬಂದಿರೋ ಮಾಹಿತಿ ಏನಂದ್ರೆ ಫೇಸ್ಬುಕ್ ಅಲ್ಲಿ ನೋಡಿದೆ, ಸ್ವಲ್ಪ ನ್ಯೂಸ್ಗಳಲ್ಲಿ ನೋಡಿದೆ, ಅವ್ರ ಫ್ರೆಂಡ್ಸ್ ಸ್ಟೋರೀಸ್ಗಳಲ್ಲಿ ನೋಡಿದೆ, ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಯಾವುದು ನನಗೇನು ಕನ್ಫರ್ಮ್ ಇಲ್ಲ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಿಮ್ಗೆ ವಿಡಿಯೋ ಹೇಳ್ತಾ ಇದ್ದೀನಿ. ಇವರು ಯಾರು ಅಂತ ಹೇಳಕ್ ಹೋದ್ರೆ, ಇವ್ರಿಗೆ ಹತ್ತತ್ರ 2 ಲಕ್ಷ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಇದ್ರು ಸ್ನೇಹಿತರೆ. ಇವರು ಒಬ್ಬ ಕನ್ನಡ ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟರ್ ಸ್ನೇಹಿತರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಜೋಕ್ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ರು, ಎಮೋಷನ್ಸ್ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ರು, ಡ್ಯಾನ್ಸ್ ವಿಡಿಯೋಸ್ಗಳನ್ನ ಮಾಡಿ ಕನ್ನಡದಲ್ಲಿ ಇವರು ಫೇಮಸ್ ಆಗಿದ್ರು. ಒನ್ ಟೈಮಲ್ಲಿ ಟಿಕ್ಟಾಕ್ ಟೈಮಲ್ಲೂ ತುಂಬಾ ವೆರಿ ಫೇಮಸ್ ಪರ್ಸನ್ ಇವರು ಆಕ್ಚುಲಿ. ಇವಾಗ ನಾರ್ಮಲ್ ಆಗಿ ವಿಡಿಯೋಸ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹತ್ತತ್ರ 2 ಲಕ್ಷ ಫಾಲೋವರ್ಸ್ ಹೊಂದಿದ್ರು. ಸ್ವಲ್ಪ ಗಂಟೆಗಳ ಮುಂಚೆ ಏನಾಯ್ತು ಅಂದ್ರೆ ಸ್ನೇಹಿತರೆ, ಇವರ ಇನ್ಸ್ಟಾಗ್ರಾಮ್ ಐಡಿಯನ್ನು ಇವರು ಡಿಆಕ್ಟಿವೇಟ್ ಮಾಡಿದ್ರು. ಏನೋ ಒಂಥರ ಆಯ್ತು ಆ ಟೈಮಲ್ಲಿ. ಇನ್ಸ್ಟಾಗ್ರಾಮ್ ಐಡಿನ ಡಿಆಕ್ಟಿವೇಟ್ ಮಾಡಿದ್ರು. ಇನ್ಸ್ಟಾಗ್ರಾಮ್ ಐಡಿನ ಡಿಆಕ್ಟಿವೇಟ್ ಮಾಡಿದ ಸ್ವಲ್ಪ ಸಮಯಗಳ ನಂತರ ಇವರು ನಮ್ಮನ್ನ ಬಿಟ್ಟು ಹೋದ್ರು ಅನ್ನೋ ಒಂದು ಸುದ್ದಿ ಎಲ್ರಿಗೂ ತಿಳಿತು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಷಯ. ಏನಂದ್ರೆ ಈ ತರ ನೇಣು ಬಿಗಿದುಕೊಂಡು ತೀರ್ಕೊಂಡ್ರು ಅಂತ ಸುದ್ದಿ ತಿಳಿತು. ಅದಕ್ಕೂ ಮುಂಚೆನೆ ಇನ್ಸ್ಟಾಗ್ರಾಮ್ ಡಿಆಕ್ಟಿವೇಟ್ ಆಗಿತ್ತು. ಲೈಫಲ್ಲಿ ಏನ್ ಪ್ರಾಬ್ಲಮ್ ಆಯ್ತು ಅದ್ರ ಬಗ್ಗೆ ನಮಗೂ ಕೂಡ ಏನೋ ಗೊತ್ತಿಲ್ಲ. ಮಾಹಿತಿ ಬಂದ್ರೆ ನಿಮಗೆ ತಿಳಿಸೋ ಪ್ರಯತ್ನ ನಾನು ಮಾಡ್ತೀನಿ ಸ್ನೇಹಿತರೆ. ಆದ್ರೆ ಇಷ್ಟು ಮಾತ್ರ ಗೊತ್ತು ನನಗೆ, ಯಾವುದು ಕೂಡ ಕನ್ಫರ್ಮ್ ಇಲ್ಲ ಸ್ನೇಹಿತರೆ. ನಾನು ಸ್ವಲ್ಪ ಮೂಲಗಳಿಂದ ಮಾಹಿತಿ ತಿಳ್ಕೊಂಡು ಮಾಹಿತಿನ ಅವರ ಅಭಿಮಾನಿಗಳಿಗೆ ಗೊತ್ತಾಗ್ಲಿ, ಅವರ ವೀಕ್ಷಕರಿಗೆ ತಿಳಿಲಿ ಅನ್ನೋ, ಕರ್ನಾಟಕ ಜನಕ್ಕೆ ಗೊತ್ತಾಗ್ಲಿ ಅನ್ನೋ ಒಂದು ಮಾಹಿತಿಗೋಸ್ಕರ ಮಾಹಿತಿನ ತಿಳಿಸ್ತಾ ಇರೋದು. ಯಾವುದು ಕನ್ಫರ್ಮ್ ಮಾಹಿತಿ ಅಲ್ಲ. ವೇಟ್ ಮಾಡ್ತಾ ಇರಿ, ಕನ್ಫರ್ಮ್ ಆಗಿ ಮಾಹಿತಿ ಬಂದ್ರೆ ಕನ್ಫರ್ಮ್ ಅಂತ ಹೇಳಿ ಇನ್ನೊಂದು ವಿಡಿಯೋ ಕೂಡ ಮಾಡ್ತೀನಿ. ಇವ್ರು ಯಾರು, ಇವ್ರ ಕತೆ ಏನು ಅಂತ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಇವರೊಬ್ಬ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್. 2 ಲಕ್ಷ ಹತ್ರ ಫಾಲೋವರ್ಸ್ ಇದ್ರು. ಅಕೌಂಟ್ ನ ಡಿಆಕ್ಟಿವೇಟ್ ಮಾಡ್ಕೊಂಡ್ರು. ಅಕೌಂಟ್ ಡಿಆಕ್ಟಿವೇಟ್ ಮಾಡಿ ಸ್ವಲ್ಪ ಸಮಯದ ನಂತರ ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಸ್ನೇಹಿತರೆ. ಇವಾಗಂತೂ ಹೋದ ಜೀವ ಅಂತ ನಮಗ್ ಮರಳಿ ತರೋದಕ್ಕಾಗಲ್ಲ, ಬಟ್ ಹೋದ ಆತ್ಮಕ್ಕೆ ನಾವು ಶಾಂತಿ ಕೋರಬಲ್ಲೆವು. ಅದಕ್ಕಾಗಿ ಎಲ್ರು 1 ಸೆಕೆಂಡ್ ಮೌನಾಚರಣೆ ಮಾಡಿ, ಇಲ್ಲ ಅಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಿಮ್ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದ್ರು ಕನ್ಫರ್ಮ್ ಮಾಹಿತಿ ಬಂದ್ರೆ ಕನ್ಫರ್ಮ್ ಆಗಿ ತಿಳಿಸ್ತೀನಿ. ಸದ್ಯಕ್ಕೆ ನನಗೆ ಬಂದಿರೋ ಮಾಹಿತಿ ಅಂದ್ರೆ ಇದು. ಬಂದಿರೋ ಸ್ವಲ್ಪ ಮೂಲಾಧಾರಗಳ ಮಾಹಿತಿ ಪ್ರಕಾರ ನನಗೆ ಗೊತ್ತಿರೋದನ್ನ ನಾನು ನಿಮ್ಗೆ ತಿಳಿಸಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.